ಎಲ್ರಿಗೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಎಲ್ಲರೂ ಕೂಡ ಯಾವಾಗಲೂ ಚೆನ್ನಾಗಿರಿ. ನನ್ನ ಪ್ರೀತಿಯ ಕುಟುಂಬ ಯಾವಾಗಲೂ ನಗ್ನಾಗ್ತಾ ಇರಿ, ನಗಿಸ್ತಾ ಇರಿ. ತುಂಬಾ ನಾನು ಕೂಡ ಮಿಸ್ ಮಾಡಿಕೊಂಡೆ. ಯಾಕಂತ ಅಂದರೆ ವಿಡಿಯೋನ ನಾನು ಅಪ್ಲೋಡ್ ಮಾಡೋದು ತುಂಬ ತಡವಾಯಿತು. ಕಾರಣ ಇಷ್ಟೇ, ನಮ್ಮ ಒಂದು ರಿಲೇಷನಲ್ಲಿ ಅಂದರೆ ನಮ್ಮ ತಂಗಿ ಗಂಡ ಅವರಿಗೆ ರಸ್ತೆ ಅಪಘಾತ ಆಗಿರೋದ್ರಿಂದ ಅವ್ರನ್ನ ನಾವು ಸ್ವಲ್ಪ ಹಾಸ್ಪಿಟ್ಲಿಗೆ ಸೇರಿಸಿದ್ದೀವಿ. ಹಾಗಾಗಿ ನನಗೆ ವಿಡಿಯೋ ಮಾಡೋಕ್ಕೆ ಆಗಿರಲಿಲ್ಲ. ಸುಮಾರು ದಿನಗಳಾಯಿತು. ನಾನು ಕೂಡ ನನ್ನ ಅಕ್ಕ ತಂಗಿರನ್ನ, ತಾಯಂದಿರನ್ನ, ದೊಡ್ಡವ್ರನ್ನ, ಚಿಕ್ಕವ್ರನ್ನ, ಎಲ್ಲರೂ ಕೂಡ ಸ್ನೇಹಿತರನ್ನ ಎಲ್ಲರೂ ಕೂಡ ತುಂಬಾ ಮಿಸ್ ಮಾಡ್ಕೊಂಡಿದ್ದೀನಿ. ನಾನು ಎಷ್ಟೋ ಅಣ್ಣ ತಮ್ಮಂದಿರು ಕೂಡ ಮೆಸೇಜ್ ಮಾಡಿ ಕೇಳಿದ್ದೀರಾ, ಯಾಕೆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇಲ್ಲ, ಲಾಂಗ್ ವಿಡಿಯೋ ಯಾಕೆ ಬರ್ತಾ ಇಲ್ಲ ಅಂತ ಅಕ್ಕ ತಂಗಿರು ಕೂಡ ಕಮೆಂಟ್ಸಲ್ಲಿ ಕೇಳಿದ್ದೀರಾ. ಕ್ಷಮೆ ಇರಲಿ. ನಾನು ಕೂಡ ನಿಜವಾಗ್ಲೂ ಹೇಳ್ತೀನಿ, ತುಂಬಾ ಮಿಸ್ ಮಾಡ್ಕೊಂಡಿದ್ದೀನಿ. ಯಾಕಂತ ಅಂದರೆ ಇಷ್ಟು ಪ್ರೀತಿ, ಇಷ್ಟು ಕಾಳಜಿನ ನಿಮ್ಮಿಂದ ನಾನು ಪಡ್ಕೊತಾ ಇದ್ದೀನಿ. ಅದು ನನಗೆ ರಾಯರು ಕೊಟ್ಟಂಥ ವರ. ನಿಮ್ಮಲ್ಲೇ ನಾನು ರಾಯರನ್ನ ಕಾಣ್ತಾ ಇದ್ದೀನಿ, ನಿಮ್ಮ ಪ್ರೀತಿಲೇ ರಾಯರನ್ನ ಕಾಣ್ತಾ ಇದ್ದೀನಿ. ಸ್ನೇಹಿತರೆ, ಈ ಒಂದು ವಿಡಿಯೋ ನೀವು ಪೂಜೆ ವಿಡಿಯೋ ಅಂತಾದರೂ ಅಂದ್ಕೊಳ್ಳಿ, ಅಥವಾ ಒಂದು ವ್ರತದ ವಿಡಿಯೋ ಅಂತಾದರೂ ಕೂಡ ಅಂದ್ಕೊಳ್ಳಿ, ಅಥವಾ ಏನೋ ಒಂದು ಹುಡುಗ ಏನೋ ಹೇಳ್ತಾ ಇದ್ದಾನಂತಾದರೂ ಕೂಡ ಅಂದ್ಕೊಳ್ಳಿ, ಅಥವಾ ಏನೋ ನಮ್ಮ ಮನೆ ಮಗ ಹೇಳ್ತಾ ಇದ್ದಾನಂತಾದರೂ ಕೂಡ ಅಂದ್ಕೊಳ್ಳಿ. ಆದರೆ ಇದನ್ನು ನಾನು ಹೇಳ್ತಾ ಇರ್ತಕ್ಕಂಥದ್ದು ಏನಂತ ಅಂದರೆ, ಈ ವಿಡಿಯೋನಲ್ಲಿ ನಾನು ಆಂಜನೇಯ ಸ್ವಾಮಿಯವರಿಗೆ ಮಾಡುವಂಥ ಒಂದು ವಿಶೇಷವಾದಂಥ ಸೇವೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಶೇಷ ಅಂದರೆ ತುಂಬ ಸರಳವಾಗಿ ತಿಳಿಸ್ಕೊಡ್ತೀನಿ. ಅದು ಮಂಗಳವಾರ ಮಾಡುವಂಥದ್ದು. ಅಂದರೆ ಯಾರಿಗೆ ಒಂದು ಭಯ, ಆತಂಕ, ಸುಮ್ಮನೆ ಭಯ ಆಗುವಂಥದ್ದು, ಬೆಚ್ಚಿ ಬೀಳುವಂಥದ್ದು, ಅಥವಾ ದರಿದ್ರ ಹತ್ಬಿಟ್ಟಿದೆ ನಮಗೆ ಅಂತ ಇರುತ್ತೆ ನೋಡಿ. ಕೇಳಿಸ್ತಾ ಇಲ್ವೋ ಗೊತ್ತಿಲ್ಲ, ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಬೆಲ್ ಕೂಡ ಹೊಡೆದ್ರು, ಯಾರೋ ಗಂಟೆ ಹೊಡಿತಾ ಇದ್ದಾರೆ. ಇವತ್ತು ಶನಿವಾರ ಬೇರೆ ಇದೆ ಅಲ್ವಾ. ನೋಡಿ, ಹತ್ರನೇ ದೇವಸ್ಥಾನ ಇದೆ, ಬರ್ತಾ ಇರ್ತಾರೆ ನೋಡಿ. ನಾನು ಹೇಳೋದೇನಂತ ಅಂದರೆ, ಯಾರಿಗೆ ಒಂದು ದರಿದ್ರ ಅಂಟ್ಬಿಟ್ಟಿದೆಪ್ಪ ಅಂತ ಇರುತ್ತೆ ನೋಡಿ, ಯಾವ ಕೆಲಸಗಳಾಗ್ತಾ ಇಲ್ಲ, ಏನೋ ದೃಷ್ಟಿ ತಾಕ್ಬಿಟ್ಟಿದೆ, ಯಾರ್ದೋ ದೃಷ್ಟಿ ತಾಕಿದೆ ನಮಗೆ, ಯಾವ ಕೆಲಸಗಳಾಗ್ತಾ ಇಲ್ಲ, ಯಾವ ಕೆಲಸ ಕಾರ್ಯಗಳು ಸಹ ಆಗ್ತಾ ಇಲ್ಲ, ನಮಗೆ ಏನೋ ದರಿದ್ರ ಅಂಟ್ಬಿಟ್ಟಿದೆ ಅಂತ ಅನಿಸುತ್ತೆ, ಏನು ಮಾಡೋಣ ಗೊತ್ತಾಗ್ತಾ ಇಲ್ಲ ಅಂತ ಅನ್ನೋರು ದಯವಿಟ್ಟು ಕೂಡ ಈ ವಿಡಿಯೋ ತುಂಬ ಚಿಕ್ಕದಾಗಿರುತ್ತೆ, ಅರ್ಥ ಮಾಡ್ಕೊಳ್ಳಿ. ಒಂದು 5 ಮಂಗಳವಾರ ಆಗಲಿ, 11 ಮಂಗಳವಾರ ಆಗಲಿ, ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ಫಸ್ಟ್ ಆಂಜನೇಯ ಸ್ವಾಮಿಯವರಿಗೆ ಹೋಗಿ ಬಂದುಬಿಡಿ. ನೀವು ಮಾಡಬೇಕಾದಂಥದ್ದು ಇಷ್ಟೇ. 5 ವಾರ ಹೋಗ್ತೀನಿ ಅಂತ ಅಂದರೆ 5ನೇ ಮಂಗಳವಾರ ಏನು ಮಾಡಿ ಅಂತ ಅಂದರೆ, ನೀವು ರಾಯರು ಅಂತಲೇ ಬರುತ್ತೆ. ಯಾಕಂದರೆ ರಾಯರು ನಮಗೆ ಅಷ್ಟು ಮನಸ್ಸಲ್ಲಿ ಕೂತ್ಕೊಂಡಿದ್ದಾರೆ. ನಾವು 5 ಮಂಗಳವಾರ ಅಂದರೆ 5ನೇ ಮಂಗಳವಾರ ಏನು ಮಾಡಬೇಕಂದ್ರೆ, ಒಂದು 11 ಎಲೆಗಳನ್ನು ನೀವು ಆಂಜನೇಯ ಸ್ವಾಮಿಯವರ ದೇವಸ್ಥಾನಕ್ಕೆ, ವೀಳ್ಯದೆಲೆ ಬರುತ್ತಲ್ವ, ಅದನ್ನು ಕೊಡುವಂಥದ್ದು. ಯಾರಿಗೆ? ನಾವು ಸ್ವಾಮಿ ದೇವಸ್ಥಾನದಲ್ಲಿ, ಆಂಜನೇಯ ಸ್ವಾಮಿಯವರ ದೇವಸ್ಥಾನದಲ್ಲಿ ಅವ್ರು ಯಾರು ಇಲ್ಲ ಅಂದರೂ ಕೂಡ ನೀವೇನು ಮಾಡಿ ಅಂತ ಅಂದರೆ, 11 ಎಲೆಗಳನ್ನು ನೀವು ಸ್ವಾಮಿ ಅಂದರೆ ಇರುತ್ತಲ್ವ, ಅಲ್ಲಿ ಆದರೂ ಕೂಡ ಇಟ್ಟು ಬನ್ನಿ. ಅಂದರೆ 11 ಎಲೆಗಳನ್ನು, ವೀಳ್ಯದೆಲೆ ಬರುತ್ತಲ್ಲ 11, ನೀವು 5 ಮಂಗಳವಾರ ಆದರೂ ಮಾಡಿ, ಅಥವಾ 11 ಮಂಗಳವಾರ ಆದರೂ ಕೂಡ ಮಾಡಿ. ನಿಮ್ಮ ಕಷ್ಟಗಳೇನಿರುತ್ತೆ, ಯಾಕಂದರೆ ಆಂಜನೇಯ ಸ್ವಾಮಿಯವರು ನಮಗೆ ಶಕ್ತಿನ ಕೊಡ್ತಾರೆ, ಧೈರ್ಯವನ್ನು ಕೊಡ್ತಾರೆ, ಬಲವನ್ನು ಕೊಡ್ತಾರೆ, ಆತ್ಮವಿಶ್ವಾಸವನ್ನು ತುಂಬ್ತಾರೆ. ಯಾಕೆ ಆತ್ಮವಿಶ್ವಾಸ ಜೀವನಕ್ಕೆ ತುಂಬ ಮುಖ್ಯ ಅಂತ ಅಂದರೆ, ಸೋತಿದ್ದೀವಿ, ನಾವು ಏನೂ ಮಾಡೋಕ್ಕಾಗಲ್ಲ ಅಂದರೆ ಖಂಡಿತ ಏನು ಮಾಡೋಕ್ಕಾಗಲ್ಲ. ಸೋತಿದ್ದೀವಿ ನಿಜ, ಆದರೆ ನಮಗೇನೂ ಆಗಿಲ್ವಲ್ಲ, ಗೆಲ್ತೀವಿ, ಉಸಿರಿದೆ, ಇನ್ನು ಏನೋ ಒಂದು ಮಾಡಿ ತೋರಿಸ್ತೀನಿ ಅನ್ನುವಂಥ ಆತ್ಮವಿಶ್ವಾಸ ಕೂಡ ತುಂಬಿಕೊಳ್ಳೋಕೆ ಆಗದಿರೋಷ್ಟು ಕುಗ್ಗಿ ಹೋಗಿದ್ದೀರಾ ತುಂಬ ಜನಗಳು. ಅದು ಏನೇ ಆಗಿರಲಿ ನಿಮ್ಮ ಜೀವನದಲ್ಲಿ, ಯಾರೋ ನಿಮಗೇನೋ ಮಾಡಿರಲಿ, ಏನೇ ಹೋಗಿರಲಿ, ಏನೇ ಆಗಿರಲಿ, ಬಟ್ ಎಲ್ಲದಕ್ಕೂ ಒಂದು ಪರಿಹಾರ ಇದೆ. ಆದರೆ 11 ವಾರ ಆಗಲಿ, 11 ಮಂಗಳವಾರ ಆಗಲಿ, 5 ಮಂಗಳವಾರ ಆಗಲಿ, ನೀವು ಆಂಜನೇಯ ಸ್ವಾಮಿಯವರ ದೇವಸ್ಥಾನಕ್ಕೆ, ಅಂದರೆ ಆಂಜನೇಯ ಸ್ವಾಮಿಯವರ ದೇವಸ್ಥಾನಕ್ಕೆ ನೀವು ಹೋಗಬೇಕು. ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡ್ಕೊಂಡು ಹೋಗಿ ಬನ್ನಿ. ಅಥವಾ ಕೆಲವರು ಡ್ಯೂಟಿಲಿ ಇರ್ತೀರಿ, ಸಾಯಂಕಾಲ ಹೋದರೆ ನಡೆಯುತ್ತಾ ಅಂತ, 11 ಮಂಗಳವಾರ ಆಗಲಿ, 5 ಮಂಗಳವಾರ ಆಗಲಿ, ಬೆಳಗ್ಗೆ ಆದರೂ ಹೋಗಿ ಬನ್ನಿ, ಸಂಜೆ ಆದರೂ ಕೂಡ ಹೋಗಿ ಬನ್ನಿ. ಮೊದಲನೇ ವಾರಗಳು ನೀವೇನು ಹೋಗ್ತಿರಲ್ಲ ಅಲ್ಲಿ ಏನೂ ಮಾಡಬೇಡಿ. ಆದರೆ 5ನೇ ವಾರ ಏನು ಹೋಗ್ತಿರಲ್ಲ, ಸ್ವಾಮಿಗೆ ಇಷ್ಟವಾದಂಥ ವೀಳ್ಯದೆಲೆ, 11 ವೀಳ್ಯದೆಲೆ ನೀವು ಇಷ್ಟೇ ಮಾಡಬೇಕಾದಂಥದ್ದು. ಏನಪ್ಪ ಇಷ್ಟು ಸರಳವಾಗಿ ನಾವು ಸ್ವಲ್ಪ ದಿನಗಳು ಹೋಗಿ ಬಂದು ಆಮೇಲೆ ಅಲ್ಲಿ ಸ್ವಾಮಿ ಹತ್ರ ಹೋಗಿ 11 ಎಲೆಗಳನ್ನ ಕೊಟ್ಟರೆ ಒಳ್ಳೇದಾಗುತ್ತಾ ಅಂತ ಕೇಳೋರಿಗೆ ಖಂಡಿತ ಒಳ್ಳೇದಾಗುತ್ತೆ. ಮುಂದೆ ನಿಮಗೆ ಶಕ್ತಿ, ದಾರಿ, ಏನು ನಿಮ್ಮಿಂದ ಸೇವೆ ತಗೋಬೇಕೋ ಅವರೇ ತಗೊತಾರೆ. ಯಾರು? ಶ್ರೀರಾಮ ದೂತರು, ಶ್ರೀರಾಮ ಬಂಟರು, ಪ್ರಾಣದೇವರು, ಶ್ರೀ ಆಂಜನೇಯ ಸ್ವಾಮಿಯವರು ಖಂಡಿತ ತಗೊತಾರೆ. ಮನೇಲಿ ಏನು ಮಾಡಬೇಕು? ಬೆಳಗ್ಗೆ ಎದ್ದು ಮನೆ ಒರೆಸ್ಕೋಬೇಕು, ಮನೇಲಿ ದೀಪ ಹಚ್ಚಬೇಕು, ವಿನಾಯಕರಿಗೆ ನಮಸ್ಕಾರ ಮಾಡಬೇಕು, ರಾಯರ ಆಶೀರ್ವಾದವನ್ನು ಪಡ್ಕೋಬೇಕು, ರಾಯರನ್ನ ಮನಸ್ಸಲ್ಲಿ ನೆನೆಸ್ಕೋಬೇಕು, ಸೀದಾ ಆಂಜನೇಯ ಸ್ವಾಮಿಯವರ ದೇವಸ್ಥಾನಕ್ಕೆ ಹೋಗಬೇಕು. ಸತ್ಯವಾಗ್ಲೂ ಒಂದು ಮಾತು ಹೇಳ್ತೀನಿ, ಒಂದು ಸಮಯದಲ್ಲಿ ನನಗೆ ಹೆಂಗಿತ್ತು ಅಂತ ಅಂದರೆ, ನನ್ನ ಪರಿಸ್ಥಿತಿ, ನನ್ನ ಸ್ನೇಹಿತರು ಅಂದ್ಕೊಂಡವರು, ನನ್ನ ಆತ್ಮೀಯರು ಅಂದ್ಕೊಂಡವರು, ನನ್ನ ಮಿತ್ರರು ಅಂದ್ಕೊಂಡವರು, ಬಂಧು ಬಳಗ ಅಂದ್ಕೊಂಡವರು ಎಲ್ಲರೂ ಕೂಡ ನನಗೆ ವಿರುದ್ಧವಾಗಿದ್ದಾಗ ನನ್ನ ಜೊತೆಗಿದ್ದಂಥದ್ದು ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿಯವರೇ.
ಎಂಥ ಇಕ್ಕಟ್ಟಲ್ಲಿ ಅಂತಂದರೆ ಅದನ್ನು ನಾನು ಹೇಳ್ಕೊಳಕ್ಕಾಗಲ್ಲ, ಕ್ಷಮೆ ಇರಲಿ. ಆದರೆ ಆಂಜನೇಯ ಸ್ವಾಮಿಯವ್ರನ್ನ ನೀವು ಎಷ್ಟು ನಂಬ್ತಿರಲ್ಲ ಅಷ್ಟು ನಿಮ್ಗೆ ಹತ್ತಿರ ಆಗ್ತಾರೆ. ಅವ್ರನ್ನ ನೀವು ನಂಬಬೇಕು, ನಿಮ್ಮ ಮೇಲೆ ಅವ್ರಿಗೆ ನಂಬಿಕೆ ಬರಬೇಕು. ಆಗ ನಿಮ್ಮ ಜೀವನದಲ್ಲಿ ನಡೆಯೋದು ಅದ್ಭುತವಾದಂಥ ಪವಾಡಗಳೇ ಆಗಿರುತ್ತೆ. ಲೈಫಲ್ಲಿ ನಾನೇನು ಹೇಳ್ತೀನಿ ಅಂದರೆ ಏಳು ಬೀಳು ಸೋಲು ಗೆಲುವು ಎಲ್ಲ ಇರೋದೆ. ಆದರೆ ಅತಿ ಹೆಚ್ಚು ಆತ್ಮವಿಶ್ವಾಸವನ್ನು ಕಳ್ಕೊತಾ ಇದ್ದೀರಲ್ಲ, ನಿಮ್ಮಲ್ಲಿ ಒಂದು ವಿಶೇಷವಾದಂಥ ಬಲವನ್ನು ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿಯವರು ಖಂಡಿತ ನಿಮ್ಮಲ್ಲಿ ತುಂಬ್ತಾರೆ. ಅದನ್ನು ತುಂಬ್ತಾರೆ. ಪ್ರತಿ ಸಲ ನಿಮ್ಮ ಜೊತೆಗಿದ್ದು ಕೂಡ ಕಾಪಾಡ್ತಾರೆ. ರಾಯರ ಆಶೀರ್ವಾದ ಕೂಡ ನಿಮ್ಮ ಮೇಲಿರಲಿ, ಆಂಜನೇಯ ಸ್ವಾಮಿಯವರ ಆಶೀರ್ವಾದ ನಿಮ್ಮ ಮೇಲಿರಲಿ. ಚಿಕ್ಕ ಸೇವೆ, ಸುಮ್ಮನೆ ಏನೋ ಒಂದು ಹುಡುಗ ಹೇಳ್ತಾ ಇದ್ದಾನಂತ ದಯವಿಟ್ಟು ಕೂಡ ಅನ್ಕೋಬೇಡಿ. ಈ ಸೇವೆ ನಾನು ಕೂಡ ಮಾಡಿದ್ದೀನಿ, ತುಂಬಾ ವಿಶೇಷವಾದಂಥದ್ದು. ಪ್ರತಿಯೊಬ್ಬರಿಗೂ ಕೂಡ ಅನುಕೂಲ ಆಗಬೇಕು. ಯಾಕಂತ ಅಂದರೆ ತುಂಬ ಜನ ಬಡವರು ಇದ್ದೀರಾ, ನಿಮಗೆ ಆ ಸೇವೆ ಈ ಸೇವೆ ಅಂದರೆ ಆಗದೇ ಇರೋರು ಕೂಡ ತುಂಬ ಜನಗಳಿದ್ದೀರಾ. ಮುಂದೆ ಶಕ್ತಿ ಕೊಟ್ಟ ಮೇಲೆ ಖಂಡಿತವಾಗ್ಲೂ ನೀವೇ ಮಾಡ್ತೀರಾ. ನೀವು ಮಾಡುವಂಥ ಸೇವೆಗಳನ್ನ ಅವರೇ ತೋರಿಸ್ತಾರೆ, ನೀವು ಖಂಡಿತ ಮಾಡ್ತೀರಾ. ಆದರೆ 5 ಮಂಗಳವಾರ ಆಗಲಿ, ಶನಿವಾರ ಅಲ್ಲ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಆಂಜನೇಯ ಸ್ವಾಮಿಯವ್ರಿಗೆ ಮಂಗಳವಾರ ನೀವು ಹೋಗಿ ಬರ್ತಕ್ಕಂಥದ್ದು, ಸರಿನಾ? 11 ಎಲೆಗಳ ಜೊತೆಗೆ ನೀವು ಸಕ್ಕರೆನ ಕೊಡ್ತೀನಿ ಅಂದರೆ ಅಥವಾ ಕಾಯಿ ಹೊಡ್ಸ್ಕೊಂಬರ್ತೀನಿ 1-2 ಕಾಯಿನ ಅಂದರೆ ಮಾಡ್ಬೋದು, ಅದರಲ್ಲೇನು ತೊಂದರೆ ಇಲ್ಲ. ಆದರೆ ನಾನು ಹೇಳೋದೇನಂತ ಅಂದರೆ, ಸ್ವಾಮಿ ಹತ್ರ ಹೋಗ್ತಿರಲ್ವ, ನಿಂತು ಪ್ರಾರ್ಥನೆ ಮೊದಲನೇ ದಿನ ನೀವೇನು ಮಾಡ್ಕೋಬೇಕಂದ್ರೆ ಸ್ನೇಹಿತರೆ, ಸ್ವಾಮಿ ನಾನು ಎಲ್ಲ ಶ್ರೀರಾಮರನ್ನ ನಂಬ್ಕೊಂಬಂದ್ಬಿಟ್ಟಿದ್ದೀನಿ, ಶ್ರೀರಾಮರ ಪಾದಕ್ಕೆ ನನ್ನ ಎಲ್ಲ ಒಂದು ಆಸೆ ಕನಸು ನೋವು ಎಲ್ಲವನ್ನು ಕೂಡ ರಾಮದೇವರ ಹತ್ರ ಇಟ್ಬಿಟ್ಟಿದ್ದೀನಿ. ರಾಮದೇವರು ತೋರಿಸಿದ್ದೇ ನಿಮ್ಮನ್ನು, ನೀವೇ ನನಗೆ ರಾಮದೇವರ ಪರವಾಗಿ ಎಲ್ಲವನ್ನು ಕೂಡ ಮಾಡಿಕೊಡ್ಬೇಕು ಅಂತ ನೀವು ಸ್ವಾಮಿ ಪಾದಕ್ಕೆ ಶರಣಾದಾಗ ಮಾತ್ರ ಆಂಜನೇಯ ಸ್ವಾಮಿಯವರು, ನಾನು ಹೇಳ್ತೀನಿ ವೈಯಕ್ತಿಕ ಅನುಭವ ಹೇಳ್ತಾ ಇದ್ದೀನಿ, ಸತ್ಯವಾಗಲೂ ಕೈ ಬಿಡಲ್ಲ ಇವರೇ. ಬೆಟ್ಟದಷ್ಟು ಕಷ್ಟ ಇರಲಿ, ಬೆಟ್ಟದಷ್ಟು ನಿಮಗೆ ಏನೋ ಒಂದು ಯಾರಿಂದನೋ ಏನೋ ನೀವು ತೊಂದರೆನ ಅನುಭವಿಸ್ತಾ ಇದ್ದರೂ ಕೂಡ ಅದನ್ನೆಲ್ಲವನ್ನು ಕೂಡ ಅವ್ರು ದೂರ ಮಾಡ್ತಾರೆ. ಇದನ್ನು ನಂಬಿಕೆ ಇಟ್ಟು ಮಾಡಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಎಲ್ಲರನ್ನೂ ಕೂಡ ನಾನು ಕೂಡ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ. ಇವತ್ತು ಈ ವಿಡಿಯೋ ತುಂಬ ಚಿಕ್ಕದಾಯಿತೋ ದೊಡ್ಡದಾಯಿತೋ ನನಗೆ ಗೊತ್ತಿಲ್ಲ, ಬಟ್ ಈ ಸೇವೆ ತುಂಬ ಸರಳವಾದಂಥದ್ದು. ದಯವಿಟ್ಟು ಕೂಡ ಪ್ರತಿಯೊಬ್ಬರು ಕೂಡ ಮಾಡಿ. ಆದರೆ ಒಂದು 11 ಎಲೆಗಳನ್ನು ನಿಮಗೆ ವಿಳೆದೆಲೆನ ಸ್ವಾಮಿ ದೇವಸ್ಥಾನಕ್ಕೆ ಕೊಡಿ, ಸರಿನಾ? ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ. ಪ್ರತಿಯೊಬ್ಬರು ಕೂಡ ನಗಿಸ್ತಾ ಇರಿ, ಸರಿನಾ? ಮತ್ತೆ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆ ವಿಡಿಯೋಸ್ ಕೂಡ ಬರುತ್ತೆ ಇನ್ಮೇಲೆ. ಪ್ರತಿಯೊಬ್ಬರಿಗೂ ಕೂಡ ಮಿಸ್ ಮಾಡ್ಕೋತಾ ಇದ್ದೀನಿ. ನಮಸ್ಕಾರ, ಚೆನ್ನಾಗಿರಿ.